ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ. ಇವತ್ತಿನ ರೆಸಿಪಿ ಪೂರಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ. ಈ ರೀತಿ ಬಂಗಾರದ ಕಲರ್ ಇರುವಂತಹ ಪೂರಿ ನೀವು ಮಾಡಬೇಕು ಅಂತಂದ್ರೆ ನನ್ನ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಯಾಕಂತಂದ್ರೆ ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತಂದು ನೋಡೋಣ. ಹೋಟೆಲ್ನಲ್ಲಿ ಇದೇ ರೀತಿಯಾಗಿ ಪೂರಿ ಸಿಗ್ತಾವಲ್ರಿ, ಅದನ್ನು ನಾವು ಹೆಂಗೆ ಮಾಡ್ಕೊಳ್ಳೋದು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತಂದು ನೋಡೋಣ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ನಾನು 1 ಸ್ಪೂನ್ ಆಗುವಷ್ಟು ಏನನ್ನು ಹಾಕ್ಕೊಂಡಿದ್ದೀನಿ ರೀ ಅಂತಂದ್ರೆ ಸಕ್ಕರೆನ ಪುಡಿ ಮಾಡಿಟ್ಟಿರುವಂಥ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿಟ್ಟಿರುವಂಥ ಸಕ್ಕರೆನ ಹಾಕ್ಕೊಳ್ಳೋದ್ರಿಂದ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಅದಕ್ಕೋಸ್ಕರ ನಾನು ಪುಡಿ ಮಾಡಿಟ್ಟಿರುವಂಥ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಇದೇ ನೋಡ್ರಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ, ಮೇಲ್ಗಡೆ ಈ ಥರ ಬಂಗಾರದ ಬಣ್ಣ ಬರಬೇಕು ನಿಮಗೆ ಅಂತಂದ್ರೆ ಪೂರಿಗೆ ಈ ರೀತಿಯಾಗಿ ನಾವು ಪುಡಿ ಮಾಡಿಟ್ಟಿರುವಂಥ ಸಕ್ಕರೆನ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾವೆ. ಹಾಗೆಯೇ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ನೀವು ಮೈದಾ ಹಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಬೇಡ ಅಂತಂದರೆ ನೀವು ಇದ್ರ ಬದಲಾಗಿ ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಈ ಹಿಟ್ಟನ್ನು ನಾದ್ತಾ ಇದ್ದೀನಿ ಅಂಥೇಳಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ನಾನು ಇದನ್ನ ಚೆನ್ನಾಗಿ ಹಿಟ್ಟನ್ನು ನಾದ್ತಾ ಇದ್ದೀನಿ. ಸುಮಾರು 1 ಬೌಲ್ ಆಗುವಷ್ಟು ಹಿಟ್ಟಿಗೆ ಒಂದು 10 ರಿಂದ 12 ಪೂರಿಗಳಾಗ್ತಾವೆ ನೋಡ್ರಿ. ಇದನ್ನು ಒಂದು 5 ನಿಮಿಷ ನಾವು ಇದೇ ರೀತಿಯೇ ಚೆನ್ನಾಗಿ ಹಿಟ್ಟನ್ನು ಸಾಫ್ಟ್ ಆಗೋವರೆಗೂ ನಾವು, ಇದು ಗಟ್ಟಿನೇ ಇರಬೇಕು ಬಟ್ ಸಾಫ್ಟ್ ಆಗೋವರೆಗೂ ನಾವು ಇದನ್ನೇನು ಮಾಡಬೇಕ್ರಿ ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾದಿದಾದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ನಾವು ಮುಚ್ಚಿ ಇಟ್ಕೊಳ್ಳೋಣ. ಅದಾದಮೇಲೆ ಇದನ್ನು ತೆಗೆದು ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟ್ ಆಗೈತಿ ಹಿಟ್ಟು ಅಂಥೇಳಿ. 15 ನಿಮಿಷ ಬಿಟ್ಟಿದ್ದಾದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇದನ್ನೇ ಮತ್ತೆ ಒಂದು ಸತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಮಗೆ ಪೂರಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನಾವು ಹಿಟ್ಟನ್ನು ತೊಗೊಂಡು, ಅಂದರೆ ಉಳ್ಳೆನ ತೊಗೊಂಡು ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ್ರಿ. ಇವಾಗ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಲಟ್ಟಣಿಗೆಗೆ ಹತ್ಕೊಳ್ಳಾರ್ದಂಗೆ ಎಷ್ಟು ಚೆನ್ನಾಗಿ ಬರ್ತೈತೆ ಅಂಥೇಳಿ. ಪೂರಿನ ಎತ್ತಕ್ಕೆ ಹೋಗಬೇಡ್ರಿ, ಇದೇ ರೀತಿನ ನಾನು ಲಟ್ಟಿಸೋ ರೀತಿನ ನೀವು ಲಟ್ಟಿಸ್ಕೊರಿ, ತುಂಬಾ ಚೆನ್ನಾಗಿ ಬರ್ತಾವೆ ಪೂರಿ. ಇಷ್ಟು ಚೆನ್ನಾಗಿ ರೌಂಡಾಗಿ ನಾವು ಲಟ್ಟಿಸ್ಕೊಂಡಿದ್ದಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ರೀ ಆಲ್ರೆಡಿ. ಇವಾಗ ನಾನು ಮತ್ತೊಂದು ಹಿಟ್ಟನ್ನು ತೊಗೊಂಡು ಅದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ನಾನು ನಾದ್ಕೊಂಡು ಮತ್ತೆ ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಇದೇ ರೀತಿನ ನಾನು ಎಲ್ಲ ಪೂರಿಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಇದು ಎಷ್ಟು ಹೊತ್ತಿಟ್ಟರೂ ಕೆಡೋದಿಲ್ಲ, ಅಂದರೆ ಪೂರಿ ಉಬ್ಬಿದ ಹಾಗೆ ಇರ್ತೈತೆ ನೋಡ್ರಿ, ಚೂರು ಕೂಡ ಮೆತ್ತಗಾಗೋದಿಲ್ಲ. ನೀವು ಚಿರೋಟಿ ರವೆ ಬಳಸಿಲ್ಲ ಅಂತಂದರೆ ಪೂರಿ ಉಬ್ಕೊಂಡು ಬರುತ್ತೆ, ಬಟ್ ಅದು ಏನಾಗ್ಬಿಡ್ತೈತೆ ರೀ ಸ್ವಲ್ಪ ಹೊತ್ತಿಗೆ ಅಂತಂದ್ರೆ ಅದರದ್ದು ಅಂದರೆ ಮೇಲ್ಗಡೆ ಇರುವಂತಹ ಟುಸ್ ಅಂತ ಉಬ್ಕೊಂಡಿದ್ದಂತಹ ಪೂರಿ ಎಲ್ಲ ಹೋಗಿಬಿಡ್ತೈತೆ ರೀ ಅದರೊಳಗಿಂದು ಏರು ಹೊರಗಡೆ ಹೋಗ್ಬಿಡ್ತೈತಿ, ಅದೆಲ್ಲ ಮೆತ್ತಗಾಗ್ಬಿಡ್ತೈತಿ. ಈ ರೀತಿಯಾಗಿ ಉಬ್ಬಿದ ಥರನೇ ಇರೋದಿಲ್ಲ. ಬೇಕಾದರೆ ನಾನು ತೋರಿಸ್ತೀನಿ ನಿಮಗೆ. ಈ ಪೂರಿಗಳನ್ನೆಲ್ಲ ಮಾಡಿ ತೆಗೆದಿಟ್ಟು ಅದಾದ ನಂತರ ಇದಕ್ಕೆ ನಾನು ಬೇಕಾಗಿರುವಂತಹ ಬೆಟಗೇರಿ ಚಟ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ನೋಡಿರಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಥರ ನೋಡಿ. ಇವಾಗ ನೋಡ್ತಾ ಇದ್ರಲ್ಲ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಬ್ಕೊಂಡು ಪೂರಿ ಅಂಥೇಳಿ. ಇದನ್ನು ನಾನು ಒಂದು ತಾಟಿಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಮತ್ತೊಂದು ಪೂರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ಹೊಗೆ ಬರೋ ತನಕ ಸ್ವಲ್ಪ ಕಾಯಿಸ್ಕೊಳ್ಳಿ, ಅಂದರೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ನಿಮ್ಗೆ. ಇವಾಗ ನೋಡ್ತಾ ಇದ್ರಲ್ಲ ಮತ್ತೊಂದು ಪೂರಿನ ನಾನು ಹಾಕ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಉಬ್ಕೊಂಡು ಬರ್ತೈತಿ. ಇದು ಕೂಡ ಕಲರ್ ಕೂಡ ಚೇಂಜ್ ಆಗೈತಿ, ನೋಡ್ತಾ ಇರ್ಬೋದು. ಸ್ವಲ್ಪ ಈ ಥರ ಫ್ರೆಶ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಒಳಗಡೆ ಇರುವಂಥ ಹಿಟ್ಟು ಮೇಲ್ಗಡೆ ಈ ಥರ ಗರಿಯಾಗಿ ತುಂಬಾ ಚೆನ್ನಾಗಿ ನಮಗೆ ಫ್ಲಫಿಯಾಗಿ ನಮ್ಗೆ ಈ ರೀತಿಯಾಗಿ ನಮ್ಗೆ ಪೂರಿ ಬರ್ತಾವೆ ನೋಡ್ರಿ. ಇದನ್ನು ಕೂಡ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದಾದಮೇಲೆ ಮತ್ತೊಂದು ಪೂರಿನ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಒಂದು ತಟ್ಟೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲ ಪೂರಿಗಳನ್ನು ಮಾಡಿ ಎತ್ತಿ ಇಟ್ಕೊಂಡು ಇವಾಗ ನಾನು ಬೆಟ್ಕೇರಿ ಚಟ್ನಿನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ರಿ ನೋಡೋಣ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟನ್ನು ತೊಗೋತಾ ಇದ್ದೀನಿ ನಾನು. 2 ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟಿಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ ಮೊದಲಿಗೆ. ಅದಾದಮೇಲೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಜೀರಿಗೆ ಮಾತ್ರ ಹಾಕ್ಕೊಳ್ಳಿ.
ಇದಕ್ಕೆ ಒಂದು 3 ಹಸಿರು ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥದ್ದನ್ನು ಹಾಕ್ಕೊಂಡು ಮೊದಲಿಗೆ ಹಸಿರು ಮೆಣಸಿಕಾಯಿನ ಹಾಕೋರಿ, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ. ಅದಾದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗಬೇಕು, ಹಾಗೆಯೇ ಮೇಲ್ಗಡೆ ಎಲ್ಲ ಸಾಫ್ಟಾಗಿ ಇದು ಫ್ರೈ ಆಗಬೇಕು ಎಣ್ಣೆ ಒಳಗೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ತೋರಿಸ್ತಾ ಇದ್ದೀನಲ್ವ ನಿಮಗೆ, ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ಒಂದು ಇಬ್ಬರಿಗೆ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನೆಲ್ಲದನ್ನು ಡಬಲ್ ಮಾಡ್ಕೊರಿ, ಅಂದರೆ ಚೆನ್ನಾಗಿರ್ತೈತಿ ಟೇಸ್ಟು. ಇವಾಗ ನೋಡ್ತಾ ಇದ್ದೀರಾ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸೇರಿಸ್ಕೊಂಡು ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹೋಟೆಲ್ ಸ್ಟೈಲು, ಹಾಗೆಯೇ ಬೆಂಗಳೂರು ಬೆಟಗೇರಿ ಸ್ಟೈಲ್ ಒಳಗೆ ಮಾಡಾಕತ್ತೀನಲ್ರಿ ನಾನು, ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಿಹಿಗೆ ಕರೆಕ್ಟ್ ಆಗಿರ್ತೈತಿ. ಸಿಹಿನ ಮುಂದಿರ್ತೈತೆ ನೋಡಿರಿ ಬೆಟಗೇರಿ ಚಟ್ನಿ ಒಳಗೆ, ಅದಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳಕತ್ತೀನಿ ನಾನು. ಚೆನ್ನಾಗಿರ್ತೈತಿ ಟೇಸ್ಟು. ಇದೇ ಟೇಸ್ಟೇ ಇರ್ತೈತೆ ನೋಡಿರಿ ಬೆಟಗೇರಿ ಚಟ್ನಿದು. ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಇದೇ ಬಿಸಿಗೆ ಈ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಇದನ್ನು ಆಮೇಲೆ ನಾನು ತೆಗೆದು ನೋಡ್ತಾ ಇದ್ರಲ್ಲ, ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಾಡಿ ಇಟ್ಟಿರುವಂತಹ ಈ ಕಡಲೆ ಹಿಟ್ಟಿನ ಮಿಶ್ರಣನ, ಅಂದರೆ ಹಿಟ್ಟನ್ನು ಕಲಸಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ನಾನು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿ ತೆಳುವಾಗಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊರಿ. ಗ್ಯಾಸ್ ಹಚ್ಚಿ ಇದನ್ನು ಕುದಿಸ್ಕೊಳ್ಳೋದೇನು ಬೇಡ. ಈ ರೀತಿಯಾಗಿ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಂಡು 2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ರೆ ಸಾಕು ನೋಡಿರಿ, ಬೆಟಗೇರಿ ಚಟ್ನಿ ರೆಡಿಯಾಗಿ ಹೋಗುತ್ತೆ. ನೋಡ್ತಾ ಇದ್ರಲ್ಲ, ಈಗ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬಾ ಉಬ್ಬಿ ಬರುವಂತಹ ಪೂರಿ ಜೊತೆಗೆ ಬೆಟಗೇರಿ ಚಟ್ನಿ ಕೂಡ ರೆಡಿಯಾಗೈತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ನೋಡ್ತಾ ಇದ್ರಲ್ಲ, ಎಲ್ಲ ಪೂರಿನೂ ನಾನು ಚಟ್ನಿ ಮಾಡೋ ತನಕ ಇಟ್ಟರು ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.